ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಂಪೂರ್ಣ ಡೀಟೇಲ್ಸ್ ತಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ತಾವು ಕೂಡ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ, ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಬರುವಂತಹ 250 ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳಲ್ಲಿ 6ನೇ ತರಗತಿಯ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಸುಮಾರು 15,000 ಸೀಟುಗಳು ಲಭ್ಯ ಇರುತ್ತವೆ. ಈ ಸೀಟುಗಳಿಗೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಇಲ್ಲಿ ಅನುಸರಿಸಬೇಕಾದಂತಹ ಇಲ್ಲಿ ಪ್ರವೇಶ ಪರೀಕ್ಷೆ ಹೇಗಿರಬೇಕು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಆಗಿರ್ಬೋದು, ಮೀಸಲಾತಿ ಹೇಗಿರ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಪ್ರವೇಶ ಸಂಖ್ಯೆ 60 ಇರುತ್ತವೆ ಪ್ರತಿ ಶಾಲೆಗೆ. ಇನ್ನು ಮೀಸಲಾತಿ ನೋಡಿದಾಗ ಅಂದರೆ ಒಂದು ಶಾಲೆಗೆ 60 ಸೀಟುಗಳಿದ್ದರೆ ಅಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 45 ಸೀಟುಗಳು, ಇತರ ವಿದ್ಯಾರ್ಥಿಗಳಿಗೆ 15 ಸೀಟುಗಳು ಇಲ್ಲಿ ಲಭ್ಯವಿರುತ್ತವೆ. ಇನ್ನು ಇಲ್ಲಿ ಡೀಟೇಲ್ ಆಗಿ ಹೇಳೋದಾದರೆ ನೀವು ವಿಡಿಯೋದಲ್ಲಿ ನೋಡಬಹುದು ವಿವಿಧ ವರ್ಗದವರಿಗಿರುವಂತಹ ಮೀಸಲಾತಿ ಅಂದರೆ ಇಲ್ಲಿ ಜಾತಿವಾರು ಮತ್ತು ರಿಲಿಜನ್ ವಾರು ಇಲ್ಲಿ ಎಷ್ಟೆಷ್ಟು ಸೀಟುಗಳು ಇವರಿಗೆ ಮೀಸಲು ಇಡಲಾಗಿದೆ ಎಂಬುದನ್ನು ತಾವು ಇವತ್ತಿನ ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು. ಇನ್ನು ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಅಂದರೆ ಆದಾಯ ಎಷ್ಟಿರಬೇಕು ಅಂತ ನೋಡಿದಾಗ ಇಲ್ಲಿ ಪ್ರತಿಯೊಂದು ಜಾತಿವಾರು ಹಾಗೂ ರಿಲಿಜನ್ ವಾರು ಎಲ್ಲರಿಗೂ ಕೂಡ ಇಲ್ಲಿ ಅವರ ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿಗಳನ್ನು ಮೀರಿರಬಾರ್ದು ಅಂತ ಇಲ್ಲಿ ತಿಳಿಸಲಾಗಿರುತ್ತದೆ. ಇನ್ನು ಇಲ್ಲಿ ಪ್ರವೇಶ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಅಥವಾ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡಿದಾಗ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಮ್ಯಾನ್ಯುವಲ್ ಅರ್ಜಿ ಇರೋದಿಲ್ಲ. ಇನ್ನು ಇಲ್ಲಿ ಅರ್ಜಿ ಸಲ್ಲಿಸಲು ಇರಬೇಕಾದ ಎಲಿಜಿಬಿಲಿಟಿಯನ್ನು ನೋಡಿದಾಗ ಇಲ್ಲಿ ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಇಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಟ್ಲೀಸ್ಟ್ 10ರಿಂದ 13 ವಯಸ್ಸು ಆಗಿರಬೇಕು ವಿದ್ಯಾರ್ಥಿಗಳಿಗೆ ಮತ್ತು 5ನೇ ತರಗತಿ ಪಾಸ್ ಆಗಿರಬೇಕು. ಇವರು ಕರ್ನಾಟಕದ ನಿವಾಸಿ ಆಗಿರಬೇಕು. ಇನ್ನು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ 5ನೇ ತರಗತಿ ಪಾಸಾಗಿ ಅವರು ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು. ಇನ್ನು ಅರ್ಜಿ ಸಲ್ಲಿಸುವಾಗ SATS ನಂಬರ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಅಥವಾ ವಿಶೇಷ ವರ್ಗದ ಪ್ರಮಾಣ ಪತ್ರ ಇವುಗಳ ಲಭ್ಯವಿರಬೇಕು. ಅದರ ಜೊತೆಗೆ ಇಲ್ಲಿ ಪರೀಕ್ಷೆಯನ್ನು ನಡೆಸೋದು ಹೇಗೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಅರ್ಜಿಗಳು ಇಲ್ಲಿ ಲಭ್ಯವಿರುವ ಸೀಟುಗಳಿಗನುವಾಗಿ ಅಂದರೆ ಲಭ್ಯವಿರುವ ಸೀಟುಗಳಿಗೆ ಅನುಗುಣವಾಗಿ ಅರ್ಜಿಗಳು ಹೆಚ್ಚು ಬಂದಲ್ಲಿ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ಇಲ್ಲಿ ನಡೆಸಲಾಗುತ್ತದೆ. ಒಂದು ವೇಳೆ ಲಭ್ಯವಿರುವ ಸೀಟುಗಳಿಗಿಂತಲೂ ಅರ್ಜಿಗಳು ಕಡಿಮೆ ಬಂದಲ್ಲಿ ಪರೀಕ್ಷೆ ನಡೆಸುವುದಿಲ್ಲ, ಅಂದರೆ ಪ್ರವೇಶ ಪರೀಕ್ಷೆಯನ್ನು ಇಲ್ಲಿ ಎಕ್ಸಾಮ್ ನಡೆಸುವುದಿಲ್ಲ ಅಂತ ಅರ್ಥವಾಗುತ್ತದೆ. ಹಾಗಾದರೆ ಒಂದು ವೇಳೆ ಅರ್ಜಿಗಳು ಹೆಚ್ಚು ಬಂದಲ್ಲಿ ಯಾವ ರೀತಿ ಪರೀಕ್ಷೆ ನಡೆಯುತ್ತದೆ ಅಂದರೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, OMR ಪತ್ರಿಕೆ ಇರುತ್ತದೆ. ಇಲ್ಲಿ 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು ಹಾಗೂ 120 ನಿಮಿಷ ಕಾಲಾವಕಾಶವನ್ನು ನೀಡಲಾಗುತ್ತದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಪತ್ರಿಕೆ 3 ಮಾಧ್ಯಮಗಳಲ್ಲಿರುತ್ತದೆ, ಅಂದರೆ ಕನ್ನಡ, ಇಂಗ್ಲೀಷ್ ಹಾಗೂ ಉರ್ದು ಮೀಡಿಯಂನಲ್ಲಿ ಇಲ್ಲಿ ಪರೀಕ್ಷೆ ಇರುತ್ತದೆ. ಮತ್ತು ಇದರೊಂದಿಗೆ ಇನ್ನೂ ಹೇಳೋದಾದರೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ OMR ಪ್ರತಿ ಅಂದರೆ ಇಲ್ಲಿ ವಿದ್ಯಾರ್ಥಿ ಪ್ರತಿಯನ್ನು ಕೂಡ ಅವರು ನೀಡುತ್ತಾರೆ. ಹಾಗಾದರೆ ಇಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತದೆ ಅಂತ ನೋಡ್ತಾ ಹೋದಾಗ 4 ಮತ್ತು 5ನೇ ತರಗತಿ ಸಿಲೆಬಸ್ ಇಲ್ಲಿರುತ್ತದೆ. ಅಂದರೆ ಇಲ್ಲಿ 4ನೇ ತರಗತಿ ಮತ್ತು 5ನೇ ತರಗತಿ ಮಟ್ಟದ ಕನ್ನಡ, ಇಂಗ್ಲೀಷು ಆಗಿರ್ಬೋದು, ಗಣಿತ, ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಹಾಗೂ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಈ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ. ಮತ್ತು ಇಲ್ಲಿ ಖಾಲಿ ಉಳಿದ ಸ್ಥಾನಗಳ ಭರ್ತಿ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು. ಬಾಲಕ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕ ಸ್ಥಾನ, ಬಾಲಕಿ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕ ಸ್ಥಾನ, ಈ ರೀತಿಯಾಗಿ ಇಲ್ಲಿ ನೀಡಲಾಗುತ್ತದೆ. ಮತ್ತು ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ವೇಳಾಪಟ್ಟಿಯನ್ನು ನೋಡುವುದಾದರೆ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭವಾಗಿದೆ. ಏಪ್ರಿಲ್ 15, 2025ರಿಂದ ಕೊನೆಯ ದಿನಾಂಕ ಮೇ 10ನೇ ತಾರೀಕಿನವರೆಗೂ ಇರುತ್ತದೆ. ಅದರ ಜೊತೆಗೆ ಇಲ್ಲಿ ಪರೀಕ್ಷೆಯ ದಿನಾಂಕ 18ನೇ ಮೇ 2025ರವರೆಗೂ ಇಲ್ಲಿ ನಡೆಸಲಾಗುತ್ತದೆ. ಮತ್ತು ಇಲ್ಲಿ